ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಜಾತಿ ಗಣತಿ ವರದಿಯನ್ನು ಸದನದಲ್ಲಿ ಮಂಡಿಸಬೇಕು ಅನ್ನೋ ಆಗ್ರಹವನ್ನು ಬಿಜೆಪಿ ಮಾಡ್ತಿದ್ರೆ ಮಂಡಿಸ್ತಿರೋ ಸದನದಲ್ಲಿ ಏನಾಗುತ್ತೆ? ಸಿಎಂ ಅವರು ಸ್ವೀಕಾರ ಮಾಡಿದ್ದು ಸಿದ್ದರಾಮಯ್ಯ ನೋಡಿ, ಅದಿನ್ನೂ ಕೂಡ ಕ್ಯಾಬಿನೆಟಿಗೆ ಬಂದಿಲ್ಲ. ಬಂದಾಗ ಚರ್ಚೆ ಮಾಡಿ ನೋಡ್ತೀವಿ. ಬಿಜೆಪಿಗೆ ಏನಕ್ಕೆ ಅಷ್ಟ ಆತಂಕ ಇದೆ? ಅವರು ಜಾತಿ ಗಣತಿ ಮಾಡಬೇಕಂದ್ರೆ ಫಸ್ಟ್ ಎಲ್ಲ ಬಿಜೆಪಿ ರೂಲ್ಡ್ ಸ್ಟೇಟ್ಸ್ನಲ್ಲಿ ಮಾಡಿ, ಗುಜರಾತಲ್ಲಿ ಮಾಡಿ, ಎಂಪಿನಲ್ಲಿ ಮಾಡಿ, ಉತ್ತರ ಪ್ರದೇಶನಲ್ಲಿ ಮಾಡಿ, ದೇಶಾದ್ಯಂತ ಮಾಡಿ, ಜಿತ್ನಿ ಆಬಾದಿ ಉತ್ನಾ ಹಕ್ ಅಂದ್ಬಿಟ್ಟು ಏನು ಸ್ಲೋಗನ್ಗಳಿಗೆ ಅವರು ಕೂಡ ಬೆಂಬಲಿಸ್ತಾ ಇದ್ದಾರೆ. ಒಳ್ಳೇದೇ. ಫಸ್ಟ್ ಅಲ್ಲಿ ಮಾಡಿಬಿಟ್ಟು ನಮಗೆ ಉಪದೇಶ ಮಾಡಕ್ಕೆ ಹೇಳಿ. ನೋಡಿ, ಅವರ ಸಂಘಟನೆಗಳಿಗೆ ಅವ್ರೇನು ಸಪೋರ್ಟ್ ಮಾಡಬೇಕು ಅವ್ರು ಮಾಡ್ಕೊಳ್ಳಿ. ಅದೇ ನಮ್ದು ಲೋಕಲ್ ಸ್ಟ್ಯಾಂಡೇ ಇಲ್ಲ ಅದಕ್ಕೆ. ಆದರೆ ನಮ್ಮ ನೆಲ ಜಲ ನಾಡಿನ ವಿಚಾರ ಭಾಷೆ ವಿಚಾರ ಬಂದಾಗ ನಾವು ಕೂಡ ಹಿಂಸರಿಯೋದಿಲ್ಲ. ಅವ್ರೇನು ಮಾಡಬೇಕೋ ಮಾಡಲಿ. ಅವ್ರು MESಸಿಗಾನ ಬ್ಯಾಕ್ ಮಾಡಲಿ, ಬೇರೆ ಏನಾದಕ್ಕಾನ ಬ್ಯಾಕ್ ಮಾಡಲಿ. ಆದರೆ ಮಹಾರಾಷ್ಟ್ರ ಅವ್ರು ಇರ್ಬೋದು, ಗೋವಾದವ್ರು ಇರ್ಬೋದು, ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ಏನೇ ಗಡಿ ವಿಚಾರ ಇದ್ರೂ ಅಲ್ಟಿಮೇಟ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಲ್ಲ. ಯಾರೋ ಒಬ್ರು ಸಂಘಟನೆ ಹೇಳ್ತಾರೆ, ಒಬ್ರು ಮುಖ್ಯಮಂತ್ರಿ ಹೇಳ್ತಾರೆ, ಮಂತ್ರಿ ಹೇಳ್ತಾರೆ ಅಂದ ತಕ್ಷಣನೇ ನಾವು ಹೆಂಗೆ ಬೇಕು ಹಾಗೆ ಅಡ್ಡತಿಡ್ಡ ಗೆರೆಗಳನ್ನು ಎಳೆಯೋಕ್ಕಾಗೋದಿಲ್ಲ. ಇದೆಲ್ಲ ರಿಆರ್ಗನೈಸೇಷನ್ ಸಮಿತಿ ಮುಖಾಂತರ ಆಗಿದೆ. ಭಾಷಾವಾರು ಲಿಂಗ್ವಿಸ್ಟಿಕ್ ರಿಆರ್ಗನೈಸೇಷನ್ ಕಮಿಟಿನಲ್ಲಿ ಕೂತಾಗ ಆಗಿರೋದು ಇವೆಲ್ಲನೂ. ಏನಾದ್ರು ಮಾಡಲಿ, ಅವ್ರು ಬ್ಯಾಕ್ ಮಾಡಿ. ಸರ್, ಯಾವಾಗ್ಲೂ ಗಡಿಯಲ್ಲಿ ಕಿತಾಪತಿ ತೆಗಿತೀರಿ. ಈಗ ಸರ್ಕಾರನೇ ಸಪೋರ್ಟ್ ಕೊಡ್ತೀವಿ ಅಂತಂದ್ರೆ ಅವ್ರ ಉಪ್ಪಟಳ ಇನ್ನೂ ಜಾಸ್ತಿ ಆಗುತ್ತೆ. ನೋಡಿ, ಇಫ್ ಗವರ್ಮೆಂಟ್ ಇಸ್ ಬ್ಯಾಕಿಂಗ್ ದೇಮ್ ಅಪ್ ಲೀಗಲಿ, ನಥಿಂಗ್ ವಿ ಕ್ಯಾನ್ ಡೂ. ಬಟ್ ಯಾವುದೇ ಬೇರೆ ರೀತಿಯಾಗಿ ಅವರಿಗೆ ಬ್ಯಾಕ್ ಮಾಡೋದಾಗ್ಲಿ ಅಥವಾ ಇಲ್ಲಿ ಬಂದು ಘರ್ಷಣೆಗೆ ಅವಕಾಶ ಮಾಡಿಕೊಡೋದಾಗ್ಲಿ ಅದು ಮಾಡಬಾರ್ದು. ಅದಕ್ಕೆ ಮಾಡೋಕ್ಕೆ ನಮ್ಮ ಕಡೆನೂ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಇದು ವಾರ್ನಿಂಗ್ ತಿಳ್ಕೊಳ್ಳಿ ಅಥವಾ ಕಿವಿ ಮಾತಂತ ತಿಳ್ಕೊಳ್ಳಿ. ನಮ್ಮ ರಾಜ್ಯದಲ್ಲಿ ಬಂದು ಈ ಪುಂಡಾಟಿಕೆ ಮಾಡೋದು, ಬೇರೆ ಬೇರೆ ರೀತಿಯಾಗಿ ಹೋರಾಟ ಮಾಡೋದು, ಘರ್ಷಣೆಗಳಿಗೆ ಆಸ್ಪದ ಮಾಡಿಕೊಡೋದು ನಾವು ಅಲೌ ಮಾಡೋದಿಲ್ಲ. ಮಾಡಿ, ಕಾನೂನು ಹೋರಾಟ ಮಾಡಿ, ನಿಮ್ಮ ಬೇಡಿಕೆ ಏನಿದೆ ಪ್ರಸ್ತಾಪ ಮಾಡಿ, ವಾಟ್ ಎವರ್ ಈಸ್ ವಿತ್ ಇನ್ ಲೀಗಲ್ ಆಂಬಿಟ್ ಮಾಡಿ. ನಮಗೇನು ತಕರಾರಿಲ್ಲ, ನಾವು ಕೂಡ ಮಾಡ್ತೀವಿ. ಹಾಗಂತ ನೀವು ಎಲ್ಲದಕ್ಕೂ ಸಪೋರ್ಟ್ ಮಾಡೋದು ಆಸ್ ಅ ಗವರ್ಮೆಂಟ್ ಇಸ್ ನಾಟ್ ಆಕ್ಸೆಪ್ಟೇಬಲ್. ಆ್ಯಂಡ್ ಐ ಆಮ್ ಶ್ಯೂರ್ ಮಹಾರಾಷ್ಟ್ರ ಸರ್ಕಾರದಲ್ಲಿ ಅಷ್ಟು ಪ್ರಬುದ್ಧತೆ, ಅಷ್ಟು ಪ್ರಜ್ಞೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವರು ಪತ್ರ ಬರೆದಿದ್ದಾರೆ, ರೈತರ ಸಾಲ ಮನ್ನಾ ಮಾಡಿ 50,000 ಎಷ್ಟು ಸಾಲ ಇದೆ, 50,000 ಮಾಡಕ್ಕೆ ಹೇಳಿ, ಪ್ರಧಾನಮಂತ್ರಿ ಕೂಡ ಕೇಳಿ, ಯಾರು ಬೇಡ ಅಂದಿದ್ರು. ನೀವು ಮಾಡ್ಬೇಕಂತ. ಹೌದು ಸರ್, ನಾವೇ ಈಗ VBG ಗ್ರಾಮ್ಜಿನೂ ನಾವೇ ಮಾಡಬೇಕು. ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳು ಯಾವ್ದು ಮೋದಿ ಅವರ ಹೆಸರಿದೆ ಅದಕ್ಕೆಲ್ಲಾನು ನಾವೇ ದುಡ್ಡು ಕೊಡಬೇಕು. ಜಲ್ ಜೀವನ್ ಮಿಷನ್ಗೂ ನಾವೇ ದುಡ್ಡು ಕೊಡಬೇಕು. ರೈತರ ಸಾಲನೂ ಮನ್ನಾ ಮಾಡಬೇಕು ಅಂದ್ರೆ ಮಾಡೋಣ. ಇವ್ರು ಏನ್ ಮಾಡ್ತಾ ಇದ್ದಾರೆ? ವಾಟ್ ಈಸ್ ದ ಸ್ಟೇಟ್ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ವರ್ಸಸ್ ದ ಸೆಂಟ್ರಲ್ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ? ಇದೇ ಅಶೋಕ್ ಅಣ್ಣಂಗೆ ನೆನಪಿಸ್ತೀನಿ. ಯಡಿಯೂರಪ್ಪ ಅವರು ಮೇಲ್ಮನೆಯಲ್ಲಿ ಸಾಲ ಮನ್ನಾ ಮಾಡಿ ಅಂತ ಪ್ರಸ್ತಾಪನೆ ಮಾಡಿದಾಗ ಉಗ್ರಪ್ಪ ಅವರು ಏನಂದಿದ್ರು, ನನಗೆ ನೋಟ್ ಛಪಾಸ ಮಿಷಿನ್ ಇದೆಯಾ, ಸಾಲ ಮನ್ನಾ ಮಾಡ್ಲಿಕ್ಕಾಗಲ್ಲ, ನನ್ನ ಹತ್ರ ಏನು ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ದೇನಾ ದುಡ್ಡಿಂದು ಅಂತ ಹೇಳಿದ್ರು. ಅವಾಗ ಅವ್ರದೇ ಸರ್ಕಾರ ಇತ್ತಲ್ಲ. ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಇನ್ನ ಈಗ ಗ್ರೌಂಡ್ ಟ್ರೂತಿಂಗ್ ಆಗಬೇಕು, ವರದಿಗಳನ್ನು ಸಲ್ಲಿಸಬೇಕು, ದತ್ತಾಂಶಗಳು ಬರಬೇಕು, ಅದಾದ್ಮೇಲೆ ನಾವು ನೋಡ್ತೀವಿ. ಈಗ ಸಾಲ ಮನ್ನಾ ಮಾಡಬೇಕು ಅಂದ್ರೆ ಮಾಡೋಣ, ಬೇಡ ಯಾರಂತ ಇದ್ದಾರೆ. ಆದರೆ ನಿಮ್ಮ ಸಹಕಾರ ಏನಿದೆ, ಅದಕ್ಕೆ ನಿಮ್ಮ ಕೊಡುಗೆ ಏನಿದೆ? ಕೇಂದ್ರ ಸರ್ಕಾರದವರು ಮತ್ತು ನಿಮ್ಮ MP ಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ? ಬರೀ ಮನ್ ಕಿ ಬಾತ್ ಕೇಳಕ್ಕಿರೋದ ನೀವು? ನಾವು ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ರೀಜನಲ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ತಾ ಇದ್ದಾರೆ. ಬರ ಪರಿಸ್ಥಿತಿಯನ್ನ ಹೇಗೆ ನಿರ್ವಹಣೆ ಮಾಡಬೇಕಂತ ಸಲಹೆ ಪಡಿತಾ ಇದ್ದಾರೆ, ವರದಿ ಪಡಿತಾ ಇದ್ದಾರೆ. ಅದು ಏನು ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಡ್ರಾಟ್ ಡಿಕ್ಲೇರ್ ಆಗಬೇಕಾಗಿದೆ. ಅದಕ್ಕೆ ಏನೇನು ಬೇಕು ವರದಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಅದಾದ್ಮೇಲೆ ತಾನೇ ಇವೆಲ್ಲನು. ಮತ್ತೆ ಡ್ರಾಟ್ ಡಿಕ್ಲೇರ್ ಮಾಡಕ್ಕೆ ಹೇಳಿ ಕೇಂದ್ರ ಸರ್ಕಾರಕ್ಕೆ. ಯಾಕೆ ವಿಳಂಬ ಮಾಡ್ತಾ ಇದೆ? ನಮಗೆ ಪ್ರವಚನ ನೀಡೋದು ಬಿಟ್ಟು
ಅಶೋಕ್ ಅವರಿರ್ಬೋದು, ವಿಜೇಂದ್ರ ಅವರಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಲಿ. ಮಾನವೀಯತೆ ದೃಷ್ಟಿಯಿಂದ ತುರ್ತಾಗಿ ನೀವು ನಿಯಮಗಳನ್ನು ಸರಳೀಕರಣ ಮಾಡಿ ಸರಳಗೊಳಿಸಿ ಬರೋದು ಡಿಕ್ಲೇರ್ ಮಾಡಕ್ಕೆ ಹೇಳಿ. ಸರ್ ನಿನ್ನೆ ಕೆಲವೊಂದು ಜನ ಶಾಸಕರು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗೋ ಸಂದರ್ಭದಲ್ಲೇ ಒಕ್ಕಲಿಗ ನಾಯಕರು ಅಷ್ಟು ಜನ ನಿನ್ನೆ ಡಿನ್ನರ್ ಸೇರಿದ್ದಾರೆ. ಈಗ ಸೇರಬಾರ್ದು ಅಂತ ಏನಪ್ಪ, ಊಟ ಮಾಡೋಕ್ಕೂ ನಿರ್ಬಂಧ ಇದೆ ಅನ್ರಿ ನಿಮ್ಗೆ. ಈಗ ನಾವು ಒಂದಿಬ್ರು ಮೂರು ಜನ ಕಾಫಿ ಕುಡಿಯಕ್ಕೆ ಹೋದ್ರೂ ಅದನ್ನು ನೀವು ಸಂಘಟಿತರಾಗ್ತಾ ಇದ್ದಾರೆ ಹೈಕಮಾಂಡ್ ವಿರುದ್ಧ ಅಂತ ನೀವು ಬ್ರೇಕಿಂಗ್ ಹಾಕ್ಬಿಟ್ರೆ ನಾವು ಏನು ಮಾಡಲಿ. ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ ನಾನು, ಮನೆಗೆ ಹೋಗಿದ್ದೆ, ಅಂದರೆ ಖರ್ಗೆ ಸಾಹೇಬ್ರ ಮನೆಗೆ ಡೆಲ್ಲಿನಲ್ಲಿ. ಬ್ರೇಕಿಂಗ್ ನ್ಯೂಸು, ಪ್ರಿಯಾಂಕ್ ಖರ್ಗೆ AICC ಅಧ್ಯಕ್ಷರ ಮನೆಗೆ ಹೋಗ್ತಾ ಇದ್ದಾರೆ. ಈಗ ನಾನು ಇರೋದು ಅಲ್ಲೇ ಅಲ್ವಾ, ಈಗ ನಾನು ಏನ್ ಮಾಡಕ್ಕಾಗ್ತದೆ? ಇಲ್ಲ, ಅದೇ ಹೇಳ್ತಾ ಇರೋದು, ಅದು ಬ್ರೇಕಿಂಗು. ಎಲ್ಲಿ ನಿಮ್ಮ ಇವರೇ ಏನಾಯ್ದವ್ರೆ ಹಾಕಿದ್ದು ಏನು, ಅದು ಹಿಂದಿ ಇಂಗ್ಲಿಷ್ನಲ್ಲೆಲ್ಲ ಬ್ರೇಕಿಂಗ್. ಪ್ರಿಯಾಂಕ್ ಖರ್ಗೆ ವಿಸಿಟ್ಸ್ ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಹೌಸ್ ಅಂತೆ. ಅರೆ ನಮ್ಮ ತಂದೆ ಅವರು ಇದ್ದಾರೆ, ಅವ್ರು ನಮ್ಮ ಮನೆಗೆ ಅಲ್ಲೇ ಇರೋದು ನಾನು ವಾಸ. ಬೇಸ್ಡ್ ಆನ್ ಪೊಸಿಷನ್, ದ ಪೊಸಿಷನ್ ಯು ಆರ್ ಟೇಕಿಂಗ್. ನೋಡಿ ಬಹಳ ಸ್ಪಷ್ಟವಾಗಿ ಇದರದ್ದು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಫುಲ್ ಕ್ಯಾಬಿನೆಟ್ ಆಗಬೇಕು. ಬಹಳ ಯಾಕಂದ್ರೆ ಒಂದು ಸರ್ಕಾರ ನಡಿಬೇಕು ಅಂದ್ರೆ ಅಧಿಕಾರ ವಿಕೇಂದ್ರೀಕರಣ ಆದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಹೀಗಾಗುತ್ತೆ, ಇನ್ನೇನು ಒಂದು ವಾರ 2 ವಾರದಲ್ಲಿ ಆಗುತ್ತೆ. ಕೆಂಪೇಗೌಡ ಜಯಂತಿ ದಿನ 15 ಲಕ್ಷ ಗಿಡಗಳನ್ನು ನೆಟ್ಟಿದ್ದು ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಚಾರ ಆಯ್ತು. 12 ದಿನದಾಗ ಎಲ್ಲ ಗಿಡಗಳು ಹೋಗ್ಬಿಟ್ಟಿದೆ ಸರ್. 10 ಕೋಟಿ ರೂಪಾಯಿ ವೇಸ್ಟ್. ಏನಾಗಿದೆ ಅದಕ್ಕೆ? ಎಲ್ಲ ಒಂದು ಮರಗಳು ಇಲ್ಲ, ನೀರು ಹಾಕೋರು ಇಲ್ಲ, ಗಿಡಗಳನ್ನ ಪ್ರಚಾರ. ಇವಾಗ ಅದಕ್ಕೆ ಪೋಸ್ಟೇ ಆಗುತ್ತಲ್ಲ, ಇಮಿಡಿಯೇಟ್ ಆಗಿ ನೀವು ನೆಕ್ಸ್ಟ್ ಡೇನೇ ಹೋದ್ರೆ ಹೆಂಗೆ? ಈಗ ಕೆಲವು ನಮ್ಮ ಸೋಷಿಯಲ್ ಮೀಡಿಯಾ ಚಾನೆಲ್ಗಳಿವೆ, ಇವತ್ತು ಡಾಂಬ್ರೀಕರಣ ಮಾಡಿರ್ತೀರಿ, ಹೋಗ್ಬಿಟ್ಟು ನಾಳೆ ಎತ್ಬಿಟ್ಟು ಇದು ಕಾರ್ಪೆಟ್ ತರ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಲ್ವಾ ಟೈಮು ಪೋಸ್ಟ್ನೇಗೆ? ಜಾಗತಿಕ ಹೂಡಿಕೆ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಡೋದ್ರ ಬಗ್ಗೆ ತಮ್ಮದೇನು ಅಬ್ಜೆಕ್ಷನ್ಸ್ ಇದೆ ಅಂತ ಕೇಳ್ಪಟ್ಟಿದ್ದಾರೆ. ಕ್ಯಾಬಿನೆಟ್ ಅಲ್ಲಿ ಅಬ್ಜೆಕ್ಷನ್ಸ್ ಏನಿಲ್ಲ. ಸಿಎಂಗೆ ಲೆಟರ್ ಬರೆದಿದ್ದಾರೆ. ನೋಡಿ, ಇಟ್ ಇಸ್ ನಾಟ್ ಕ್ವೆಶ್ಚನ್ ಆಫ್, ಬೇರೆ ಇಲಾಖೆಗಳಿಗೆ ಏನು ಸಮಸ್ಯೆ ಆಗೋದಿಲ್ಲ, ನಮ್ಗೆ ನೋಡಿ NRIಗಳ ಪ್ರಶ್ನೆ ಅಲ್ಲ ಇದು. ಕರ್ನಾಟಕ ಇವತ್ತು ಜಾಗತಿಕ ಮಟ್ಟದಲ್ಲಿ ಅದರಾದಂತಹ ಒಂದು ಛಾಪನ್ನ ಮೂಡಿಸಿದೆ. ನಮ್ಮ ಮಾನವ ಸಂಪನ್ಮೂಲ ಇವತ್ತು ಬೆಂಗಳೂರಿಂದ ಹಿಡ್ಕೊಂಡು ಬಾಸ್ಟನ್ ಇರ್ಬೋದು, ಬ್ರಿಸ್ಬೇನ್ ಇರ್ಬೋದು, ಬ್ರಿಟನ್ ಇರ್ಬೋದು, ಎಲ್ಲ ಕಡೆ ಇದೆ. ನಾವು ಕೆಲವು ನಿಯಮಗಳು ಅಥವಾ ನೀತಿಗಳನ್ನು ನಾವು ತಂದಾಗ ಬಂಡವಾಳಕ್ಕಾಗಲಿ ಉದ್ಯೋಗ ಅವಕಾಶಕ್ಕಾಗಲಿ ಹೇಗೆ ಅನುಕೂಲ ಆಗ್ಬೋದು ಅಂತ ನೋಡ್ಬೋದು. ಹೌದು, ಅಫ್ಕೋರ್ಸ್ ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೂಡ ಇದು ನಡೀತಾ ಇದೆ. ಈಗ ನನ್ನ ಡಿಪಾರ್ಟ್ಮೆಂಟಲ್ಲಿ ನಾವು ನಡೆಸ್ತೀವಿ, ಇಂಡಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಅವ್ರು ನಡೆಸ್ತಾರೆ. ಸೊ ಅದು ಹೊರತುಪಡಿಸಿ ಈಗ ಉದಾಹರಣೆಗೆ ಡೆನ್ಮಾರ್ಕ್ ಅವರು ನಮ್ಮ ಜೊತೆ ಹಾಲು ಉತ್ಪಾದನೆಗೆ ಒಂದು ಇದು ಮಾಡಬೇಕಂದ್ರೆ ಎಲ್ಲಿ ಹೋಗ್ತಾರೆ ಅವರು? ಸೊ ಅದು ಇಂಡಸ್ಟ್ರಿಗೂ ಅವರಿಗೂ ನೇರವಾಗಿ ಬರಲ್ಲ, ನಮಗೂ ನೇರವಾಗಿ ಬರಲ್ಲ. ಈಗ ನಮ್ಗೆ ಸಂಪರ್ಕ ಮಾಡ್ತಾರೆ ಅಥವಾ MB ಪಾಟೀಲ್ ಅವರಿಗೆ ಸಂಪರ್ಕ ಮಾಡ್ತಾರೆ. ಬಟ್ ಮಾಡಬೇಕಾಗಿರೋ ನಿರ್ವಹಣೆ ಮಾಡಬೇಕಾದ್ರೆ ಆ ಇಲಾಖೆದವರು. ಸೊ ಎಲ್ಲಾನು ಸೇರೇ ಮಾಡಬೇಕು. ಯಾವ ಇಲಾಖೆಯ ಅಧಿಕಾರನೂ ಕಸ್ಕೋತಾ ಇಲ್ಲ, ಅಥವಾ ಯಾವ ಇಲಾಖೆಯ ಒಂದು ಶಿಷ್ಟಾಚಾರ ಇರಬಹುದು ಅಥವಾ ನೀತಿಗಳ ಮೇಲೆ ಕೂಡ ಟ್ರಾಂಪಲ್ ಆಗ್ಲಾರ್ದಂಗೆ ನಾವು ಮಾಡ್ತೀವಿ. ಒಂದು ಉತ್ತಮವಾದಂಥ ಇಲಾಖೆ ಬೇಕಾಗಿದೆ ಇದಕ್ಕೆ. ಯಾಕಂದ್ರೆ ಇವಾಗ ಮುಂಚೆ ತರ ಜಾಗ್ರಫಿಕಲ್ ಬೌಂಡ್ರೀಸ್ ಏನಿಲ್ಲ. ಇವಾಗ ಬಂಡವಾಳ ಇರ್ಬೋದು, ಮಾಹಿತಿ ಇರ್ಬೋದು, ಅಥವಾ ತಂತ್ರಜ್ಞಾನ ಇರ್ಬೋದು, ಅಥವಾ ಎಜುಕೇಷನಿಗೆ ಇರ್ಬೋದು. ಸೊ ಒಂದು ವ್ಯವಸ್ಥಿತವಾದ ಯಾರೇ ಇರಲಿ, ಈಗ ಸರ್ಕಾರ ನಮ್ದಿದೆ, ನಾನು ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ದೀನಿ, ಬೇರೆ ಬೇರೆ ರಾಯಭಾರಿಗಳ ಜೊತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.